ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ಪ್ರತಿದಿನ ಇಂತಹ ಭಕ್ತಿ ವಿಡಿಯೋಗಳು, ಪೂಜಾ ವಿಧಾನಗಳು, ವೃತಗಳ ಸಂಪೂರ್ಣ ಮಾಹಿತಿ ಹಾಗೂ ಹಬ್ಬಗಳ ವಿಶೇಷ ಮಾಹಿತಿಯನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ವರಮಹಾಲಕ್ಷ್ಮಿ ವೃತಕ್ಕೆ ಬಹಳ ವಿಶೇಷವಾದಂಥ ಸ್ಥಾನವಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ, ಧನಧಾನ್ಯ, ಆರೋಗ್ಯ ಮತ್ತು ನೆಮ್ಮದಿ ನೆಲೆಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಶಕ್ತಿಗೆ ಅನುಗುಣವಾಗಿ ಈ ವೃತವನ್ನು ಆಚರಿಸುತ್ತಾರೆ. ಪೂಜೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶೇಷ ಮಹತ್ವವಿದೆ. ಆದ್ದರಿಂದ ಇಂದು ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು, ತಟ್ಟೆಯನ್ನು ಹೇಗೆ ಜೋಡಿಸಬೇಕು ಮತ್ತು ಲಕ್ಷ್ಮೀ ದೇವಿಯನ್ನು ಯಾವ ಸಮಯದಲ್ಲಿ ಕೂರಿಸಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲು ಕಳಸ ಸ್ಥಾಪನೆ ಬಗ್ಗೆ ತಿಳಿದುಕೊಳ್ಳೋಣ. ಕಳಸವನ್ನು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಕಳಸದಲ್ಲಿ ದೇವತೆಗಳ ವಾಸವಿದೆ. ಆದ್ದರಿಂದ ಪೂಜೆ ಆರಂಭಿಸುವ ಮೊದಲು ಕಳಸವನ್ನು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಪೂಜೆಗೆ ಸಿದ್ಧಪಡಿಸಬೇಕು. ನಂತರ ಕಳಸದೊಳಗೆ ಒಂದೊಂದಾಗಿ ಶುಭ ಸಂಕೇತವಾಗಿರುವ ವಸ್ತುಗಳನ್ನು ಹಾಕಬೇಕು. ಇವುಗಳನ್ನು ಭಕ್ತಿಯಿಂದ ಹಾಕುವುದರಿಂದ ಪೂಜೆ ಇನ್ನಷ್ಟು ಫಲಪ್ರದವಾಗುತ್ತದೆ. ಮೊದಲು 6 ಒಣ ಖರ್ಜೂರ ಹಾಕಬೇಕು. ಒಣ ಖರ್ಜೂರವು ಸಿಹಿತನ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ನಮ್ಮ ಜೀವನದಲ್ಲಿ ಸಿಹಿ ಕ್ಷಣಗಳು ಹೆಚ್ಚಾಗಲಿ ಹಾಗೂ ಕುಟುಂಬದಲ್ಲಿ ಸಂತೋಷ ನೆಲೆಸಲಿ ಎಂಬ ಸಂಕಲ್ಪದಿಂದ ಇದನ್ನು ಹಾಕಬೇಕು. ನಂತರ 6 ಗೋಮತಿ ಚಕ್ರಗಳನ್ನು ಹಾಕಬೇಕು. ಗೋಮತಿ ಚಕ್ರವನ್ನು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಎಂದು ಹೇಳಲಾಗುತ್ತದೆ. ಇದು ಮನೆಯಲ್ಲಿ ಧನಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ ಹಾಗೂ ದೋಷ ನಿವಾರಣೆಗೆ ಸಹಕಾರಿ. ಅದರ ನಂತರ 6 ಕಮಲದ ಬೀಜಗಳನ್ನು ಹಾಕಬೇಕು. ಕಮಲವು ಲಕ್ಷ್ಮೀದೇವಿಯ ಆಸನವಾಗಿದೆ. ಆದ್ದರಿಂದ ಕಮಲದ ಬೀಜಗಳನ್ನು ಕಳಸದಲ್ಲಿ ಹಾಕುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುತ್ತದೆ. ಈಗ 6 ಗುಲಗಂಜಿ ಮತ್ತು 6 ಕವಡೆಗಳನ್ನು ಹಾಕಬೇಕು. ಇವು ಐಶ್ವರ್ಯ, ಸಂಪತ್ತು ಮತ್ತು ಶುಭದ ಸಂಕೇತಗಳಾಗಿವೆ. ಹಿಂದಿನ ಕಾಲದಿಂದಲೂ ಇವುಗಳನ್ನು ಲಕ್ಷ್ಮೀ ಪೂಜೆಯಲ್ಲಿ ಬಳಸುವ ಸಂಪ್ರದಾಯವಿದೆ. ನಂತರ ಅರಿಶಿನ, ಕುಂಕುಮ, 1 ರೂಪಾಯಿ ನಾಣ್ಯ ಅಥವಾ ಲಕ್ಷ್ಮೀ ಕಾಯಿನ್ ಅಥವಾ ಬೆಳ್ಳಿ ನಾಣ್ಯ ಹಾಕಬೇಕು. ನಾಣ್ಯವು ಧನಪ್ರಾಪ್ತಿಯ ಸಂಕೇತವಾಗಿದ್ದು, ಅರಿಶಿನ ಮತ್ತು ಕುಂಕುಮವು ಮಂಗಳ ಕಾರ್ಯದ ಸಂಕೇತಗಳಾಗಿವೆ. ಇದರಿಂದ ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯಗಳು ನಡೆಯಲಿ ಎಂಬ ಪ್ರಾರ್ಥನೆ ಮಾಡಲಾಗುತ್ತದೆ. ಅದರ ನಂತರ ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ಕೆಂಪು ಸಕ್ಕರೆ, ಏಲಕ್ಕಿ, ಲವಂಗ, ಲಾವಂಚ ಬೇರು, ಅರಿಶಿನ ಕೊಂಬು ಹಾಗೂ ಅಕ್ಷತೆ ಹಾಕಬೇಕು. ಇವುಗಳೆಲ್ಲವೂ ಸಮೃದ್ಧಿ, ಆರೋಗ್ಯ, ಸಿಹಿ ಜೀವನ ಹಾಗೂ ಸುಗಂಧಮಯವಾದ ಸಂತೋಷದ ಬದುಕನ್ನು ಸೂಚಿಸುತ್ತದೆ. ಈ ವಸ್ತುಗಳನ್ನು ಹಾಕುವಾಗ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಈ ಎಲ್ಲ ವಸ್ತುಗಳು ಸಿಗದಿದ್ದರೆ ಚಿಂತಿಸಬೇಡಿ. ಶಾಸ್ತ್ರಗಳ ಪ್ರಕಾರ ಭಕ್ತಿಯೇ ಮುಖ್ಯ. ಆದ್ದರಿಂದ ಕೇವಲ ಅರಿಶಿನ, ಕುಂಕುಮ, ಅಕ್ಷತೆ ಹಾಗೂ 1 ರೂಪಾಯಿ ನಾಣ್ಯವನ್ನು ಕಳಸದಲ್ಲಿ ಹಾಕಿದರೂ ಪೂಜೆ ಸಂಪೂರ್ಣವಾಗುತ್ತದೆ. ದೇವರು ನಮ್ಮ ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ತಟ್ಟೆ ಜೋಡಿಸುವ ವಿಧಾನದ ಬಗ್ಗೆ ತಿಳಿಯೋಣ. ವರಮಹಾಲಕ್ಷ್ಮಿ ಹಬ್ಬದ ದಿನ ತಟ್ಟೆಗಳನ್ನು ಅಲಂಕರಿಸುವುದು ಒಂದು ಸುಂದರ ಸಂಪ್ರದಾಯವಾಗಿದೆ. ತಟ್ಟೆಗಳು ಎಷ್ಟು ಇರಬೇಕು ಎಂಬುದು ಪ್ರತಿಯೊಬ್ಬರ ಮನೆಯ ಸಂಪ್ರದಾಯದ ಮೇಲೆ ಅವಲಂಬಿತವಾಗಿದೆ. ಕೆಲವರು 5 ತಟ್ಟೆಗಳನ್ನು ಇಡುತ್ತಾರೆ, ಕೆಲವರು 9 ತಟ್ಟೆಗಳನ್ನು ಇಡುತ್ತಾರೆ ಮತ್ತು ಇನ್ನು ಕೆಲವರು 11 ತಟ್ಟೆಗಳನ್ನು ಇಡುತ್ತಾರೆ. ನೀವು ನಿಮ್ಮ ಮನೆಯ ಪದ್ಧತಿಯಂತೆ ಮಾಡಬಹುದು. ಮೊದಲ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ ಹಾಗೂ ಹೂವನ್ನು ಇಡಬೇಕು. ಇದು ಮಂಗಳದ ಸಂಕೇತವಾಗಿದೆ. ಎರಡನೇ ತಟ್ಟೆಯಲ್ಲಿ ಕೆಂಪು ಮತ್ತು ಹಸಿರು ಬಳೆಗಳನ್ನು ಇಡಬೇಕು. ಬಳೆಗಳು ಸೌಭಾಗ್ಯದ ಸಂಕೇತವಾಗಿದೆ. ಮೂರನೇ ತಟ್ಟೆಯಲ್ಲಿ ಹಣ ಅಥವಾ ನಾಣ್ಯಗಳನ್ನು ಇಡಬೇಕು. ಇದು ಧನ ಸಮೃದ್ಧಿಯನ್ನು ಸೂಚಿಸುತ್ತದೆ. 4ನೇ ತಟ್ಟೆಯಲ್ಲಿ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಡಬೇಕು. ಇದು ಶುಭ ಕಾರ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ವಸ್ತುಗಳಾಗಿವೆ. 5ನೇ ತಟ್ಟೆಯಲ್ಲಿ ವಿವಿಧ ಹಣ್ಣುಗಳನ್ನು ಇಟ್ಟು ಪ್ರಕೃತಿಯ ಸಮೃದ್ಧಿಯನ್ನು ದೇವಿಗೆ ಅರ್ಪಿಸಬೇಕು. 6ನೇ ತಟ್ಟೆಯಲ್ಲಿ ಬಾಗಿನದ ಸಾಮಗ್ರಿಗಳನ್ನು ಅಂದವಾಗಿ ಜೋಡಿಸಬೇಕು. ಅಕ್ಕಿ, ಅಚ್ಚು ಬೆಲ್ಲ, ಬ್ಲೌಸ್ ಪೀಸ್, ಕಡಲೆ, ಡ್ರೈ ಫ್ರೂಟ್ಸ್ ತುಂಬಿದ ಕೊಬ್ಬರಿ, ವೀಳ್ಯದೆಲೆ, ಅಡಿಕೆ, ನಿಮ್ಮ ಶಕ್ತಿಗೆ ಅನುಗುಣವಾಗಿ ದಕ್ಷಿಣೆ ಹಾಗೂ ಗೌರಿ ಸಾಮಾನುಗಳನ್ನು ಇಡಬೇಕು. ಕೊನೆಯಲ್ಲಿ 1 ಹೂವನ್ನು ಇಟ್ಟು ದೇವಿಗೆ ಸಮರ್ಪಿಸಬೇಕು. 7ನೇ ತಟ್ಟೆಯಲ್ಲಿ ಚಕ್ಕಲಿ, 8ನೇ ತಟ್ಟೆಯಲ್ಲಿ ಕೋಡು ಬಳೆ ಅಥವಾ ನಿಪ್ಪಟ್ಟು, 9ನೇ ತಟ್ಟೆಯಲ್ಲಿ ಕರ್ಚಿಕಾಯಿ, 10ನೇ ತಟ್ಟೆಯಲ್ಲಿ ರವೆ ಉಂಡೆ ಹಾಗೂ 11ನೇ ತಟ್ಟೆಯಲ್ಲಿ ಒಬ್ಬಟ್ಟು, ಅನ್ನ, ಕೋಸಂಬರಿ ಸೇರಿದಂತೆ ಮನೆಯಲ್ಲಿ ಅವತ್ತು ಮಾಡಿದ ನೈವೇದ್ಯಗಳನ್ನು ಇಡಬಹುದು. ಈಗ ಅತ್ಯಂತ ಮುಖ್ಯವಾದ ವಿಧಿ ಲಕ್ಷ್ಮೀ ದೇವಿಯನ್ನು ಕೂರಿಸುವ ಸಮಯದ ಬಗ್ಗೆ ತಿಳಿಯೋಣ. 2026ನೇ ಸಾಲಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ 21 ಶುಕ್ರವಾರ ಬಂದಿದೆ.
ಈ ದಿನ ಮಧ್ಯಾಹ್ನ 3:30ರಿಂದ ಸಂಜೆ 6 ಗಂಟೆಯೊಳಗೆ ಲಕ್ಷ್ಮೀ ದೇವಿಯನ್ನು ಕಳಸದ ಮೇಲೆ ಕೂರಿಸಿ ಪೂಜೆ ಆರಂಭಿಸುವುದು ಅತ್ಯಂತ ಶುಭ. ಈ ಸಮಯದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ಅಷ್ಟೋತ್ತರ, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಇನ್ನಷ್ಟು ಪುಣ್ಯ ಫಲ ದೊರೆಯುತ್ತದೆ. ಪೂಜೆ ಮುಗಿದ ನಂತರ ದೀಪಾರಾಧನೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಕುಟುಂಬದ ಎಲ್ಲರಿಗೂ ಪ್ರಸಾದವನ್ನು ಹಂಚಿ ಹಾಗೂ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಉತ್ತಮ ಸಂಪ್ರದಾಯವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳಿಗೂ ಶೇರ್ ಮಾಡಿ. ಇಂತಹ ಭಕ್ತಿ ವಿಡಿಯೋಗಳಿಗಾಗಿ ಧೃತಿ ಡಿವೋಷನಲ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.